ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ವಿಶ್ವನಾಥ್ ಅಂತ ಹೇಳಿ. ನಾನು ಟ್ರೈನರ್ ಮತ್ತೆ ಕೋಚ್. ನಾನು ಬಹಳಷ್ಟು ಕಂಪನೀಸ್ ಮೇಲೆ ವರ್ಕ್ ಮಾಡಿದ್ದೀನಿ. ಟಾಟಾ ಇರ್ಬೋದು, ಬಿರ್ಲಾ ಇರ್ಬೋದು, ಕಲ್ಯಾಣ್ ಜವಲರ್ಸ್ ಇರ್ಬೋದು. ಈ ತರ ಬಹಳಷ್ಟು ಬಿಸ್ನೆಸ್ ಗಳಲ್ಲಿ ಅವರ ಸಕ್ಸಸ್ ಆಗಲಿಕ್ಕೆ ಎಷ್ಟೋ ಟಿಪ್ಸ್ ಅನ್ನ ಕೊಟ್ಟಿದ್ದೇನೆ. ಹಾಗೆ ಸ್ನೇಹಿತರೆ, ಇವತ್ತು ನನ್ನ ಕೆಲವು ಸ್ನೇಹಿತರ ಉಪೇಕ್ಷೆ ಮೇರೆಗೆ ನಾನು ಈ ಸಣ್ಣ ಸಣ್ಣ ಪುಟ್ಟ ವಿಡಿಯೋಸ್ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ರೀಸೆಂಟ್ಲಿ ಬಹಳಷ್ಟು ಕಡೆ ಜನ ಮಾತಾಡೋ ವರ್ಡ್ ಕಾಂಪಿಟೇಷನ್. ಸರ್ ಕಾಂಪಿಟೇಷನ್ ಎಲ್ಲಾ ಬಿಸ್ನೆಸ್ ಅಲ್ಲೂ ಇದೆ ಸ್ನೇಹಿತರೆ. ಅದು ಸಣ್ಣ ಟೊಮೊಟೊ ಬಿಸ್ನೆಸ್ ಅಲ್ಲಿ ಇರ್ಬೋದು, ವ್ಯಾಪಾರ ವೆಜಿಟೇಬಲ್ಸ್ ಬಿಸ್ನೆಸ್ ಅಲ್ಲಿ ಇರ್ಬೋದು, ಹಾಗೆ ಬಟ್ಟೆ ಅಂಗಡಿಯಲ್ಲಿ ಇರ್ಬೋದು, ಜ್ಯುವೆಲರಿ ಅಂಗಡಿಯಲ್ಲಿ ಇರ್ಬೋದು, ಹೋಟೆಲ್ ಬಿಸ್ನೆಸ್ ಅಲ್ಲಿ ಇರ್ಬೋದು, ಯಾವುದೇ ತರದ ಬಿಸ್ನೆಸ್ ಅಲ್ಲಿ ಇರ್ಬೋದು. ಬಟ್ ಪ್ರಶ್ನೆ ಏನಂತಂದ್ರೆ, ಸರ್ ಹಾಗಾದ್ರೆ ನನ್ನ ವ್ಯಾಪಾರ ನಾನು ಅವ್ರನ್ನ ಕಾಂಪೀಟ್ ಮಾಡೋದು ಹೇಗೆ ಸ್ನೇಹಿತರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಸ್ನೇಹಿತರೆ, ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ. ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋದು ದೊಡ್ಡ ವಿಧಾನ ಅಲ್ಲ, ಅವರ ಸಣ್ಣ ವಿಧಾನನೇ ಮಸ್ತಾಗಿ ಬಳಸ್ತಾರೆ. ಎಕ್ಸಾಂಪಲ್, ಒಂದು ಟಾಪ್ ಮೋಸ್ಟ್ ಹೋಟೆಲ್, ಒಂದು ಸ್ಟಾರ್ ಹೋಟೆಲ್ ಅಂತ ತಗೊಳ್ಳಿ. ಅವರು ನಮ್ಮನ್ನ ರಿಸೀವ್ ಮಾಡ್ಕೊಳ್ಳೋ ವಿಧಾನ ಎಷ್ಟು ಚೆನ್ನಾಗಿರ್ತದೆ ಅಂದ್ರೆ, ರೀಸೆಂಟ್ಲಿ ITC ಗ್ರ್ಯಾಂಡ್ ಚೋಲಾ ಅನ್ನೋ ಒಂದು ಹೋಟೆಲ್ಗೆ ನಾನು ಚೆನ್ನೈಯಲ್ಲಿ ಹೋಗಿದ್ದೆ. ದ ಬ್ಯೂಟಿ ಪಾರ್ಕ್ ಏನಂದ್ರೆ, ದೊಡ್ಡ ಹೋಟೆಲ್, 15-16 ಸಾವಿರ ರೂಪಾಯಿ ಪರ್ ಡೇ ಚಾರ್ಜಸ್ ಪ್ಲಸ್ GST. ಅಲ್ಲಿ ಬರೋ ಕಾರ್ಸ್ ಎಲ್ಲ ದೊಡ್ಡ ದೊಡ್ಡ ಕಾರ್ಸ್. ಹೌದಾ? ಈಗ ನನ್ನ ಪ್ರಶ್ನೆ, ಸರ್ ಅಲ್ಲಿ ಹೇಗೆ ನಮ್ಮನ್ನ ರಿಸೀವ್ ಮಾಡಿದ್ರು? ದ ಬೆಸ್ಟ್ ಪಾರ್ಟ್ ನಾನು ಹೇಳ್ತಾ ಇದ್ದೆ ಸ್ವಲ್ಪ ಮುಂಚೆ, ಎಮೋಷನಲ್ ನಮ್ಮ ಇಂಡಿಯನ್ ಕನ್ಸ್ಯೂಮರ್. ಯಾಕಂದ್ರೆ ನಾವು ಯಾವುದೋ ಒಂದು ಸಣ್ಣ ಸೀರಿಯಲ್ ನೋಡ್ಬಿಟ್ಟು ಆಡೋದಕ್ಕೆ ಶುರು ಮಾಡ್ತೇವೆ. ಸರ್ ನಾವು ಯಾವುದೋ ಒಂದು ಸಿನಿಮಾನ ನೋಡ್ಬಿಟ್ಟು ನಾವು ಒಂದೊಂದ್ಸಲ ಕನೆಕ್ಟ್ ಆಗ್ಬಿಡ್ತೀವಿ ನಮ್ಮ ಜೀವನಕ್ಕೆ. ಈ ಎಮೋಷನಲ್ ಕನೆಕ್ಟ್ ನ ಹೇಗೆ ವ್ಯಾಪಾರದಲ್ಲಿ ಬಳಸ್ತಾರೆ ಅನ್ನೋದನ್ನ ನಾನು ಈ ITC ನೋಡಿದೆ. ಸೊ ನಮ್ಮ ಹತ್ರ ನಾವು ಕಾರಲ್ಲಿ ಪಾರ್ಕ್ ಮಾಡಿದ ತಕ್ಷಣ ಅವರು ಕಸ್ಟಮರ್ನ ಎಷ್ಟು ನೀಟಾಗಿ ಕನೆಕ್ಟ್ ಮಾಡ್ಕೊತಾರೆ ಅಂತಂದ್ರೆ, ಫಸ್ಟ್ ಹೇಳಿದೆ ನಮಸ್ಕಾರ ಅಂತ ಹೇಳಿ, ಒಂದು ಸ್ಮೈಲ್ ಇಂದ ನಮಸ್ಕಾರ ಅಂತೇಳಿ ರಿಸೀವ್ ಮಾಡಿದ್ರು. ನಮ್ಮ ವ್ಯಾಪಾರದಲ್ಲಿ ಆ ತರ ಸ್ಮೈಲ್ ಇಂದ ನಮ್ಮ ಕಸ್ಟಮರ್ನ ರಿಸೀವ್ ಮಾಡ್ಕೊಂತ ಇದೀವ? 100% ಇಲ್ಲ. ನಾನು ನಿನ್ನೆ ಒಂದು ಅಂಗಡಿಗೆ ಹೋಗಿದ್ದೆ. ನಾನು ಒಂದು ಸ್ಟ್ರೀಟ್ ಮೇಲೆ ಒಂದು ಸ್ಮಾಲ್ ವೆಂಡರ್, ನಾನು ಯಾವುದೋ ಒಂದು ಸಣ್ಣ ಐಟಮ್ ಪರ್ಚೇಸ್ ಮಾಡಬೇಕಾಗಿತ್ತು. ಅದು ಸ್ವಲ್ಪ ಅವ್ರು ಹೇಳಿರೋ ಪ್ರೈಸ್ ಸ್ವಲ್ಪ ಜಾಸ್ತಿ ಅನಿಸ್ತು. ನಾನು ಆ ಲೇಡಿ ಹತ್ರ ಕೇಳಿದೆ, ಅಮ್ಮ ಇದು ಸ್ವಲ್ಪ ಕಾಸ್ಟ್ಲಿ ಅನಿಸ್ತಾ ಇದೆ ಅಂತೇಳಿ. ಆ ಹೆಣ್ಮಗಳು ಅದಕ್ಕೆ ಕನೆಕ್ಟ್ ಮಾಡಿ, ಅಣ್ಣ ಮುಂಜಾನೆ ಬೋರ್ಡಿಗೆ ಅಣ್ಣ ಇದು ನಿಮಗೆ ಜಾಸ್ತಿ ಅಲ್ಲ, ಬಟ್ ಈ ವರ್ತ್ ಐಟಮ್ ಆಗುತ್ತೆ ಅಂತೇಳಿ ಒಂದು ಸ್ಮೈಲ್ ಇಂದ ಒಂದು ನೀಟಾಗಿ ಕನೆಕ್ಟ್ ಆಗಿ ಆ ಪ್ರಾಡಕ್ಟ್ ನ ಸೆಲ್ ಮಾಡಿದ್ರು. ಅಲ್ಲಿ ಏನು ಬಾರ್ಗೇನ್ ಮಾಡ್ಲಿಕ್ಕೆ ಮತ್ತೆ ಹೋಗ್ಲಿಲ್ಲ, ಬಿಕಾಸ್ ಅಲ್ಲಿ ಆ ಹೆಣ್ಮಗಳು ಎಮೋಷನಲ್ ನಮ್ಮನ್ನ ಕನೆಕ್ಟ್ ಮಾಡ್ಕೊಂಡ್ರು. ಸ್ನೇಹಿತರೆ, ಇಂಡಿಯನ್ ಕನ್ಸ್ಯೂಮರ್ಸ್ ಎಮೋಷನಲ್ ಕನ್ಸ್ಯೂಮರ್ಸ್. ನಾವು ಎಮೋಷನಲ್ ಪೀಪಲ್. ನಾನು ರಾಂಗ್ ಅಂತ ಹೇಳ್ತಾ ಇಲ್ಲ, ಎಮೋಷನಲಿ ಕನೆಕ್ಟ್ ಮಾಡ್ಕೋಬಹುದು. ಸ್ನೇಹಿತರೆ, ಅದು ಕನೆಕ್ಟ್ ಹೇಗೆ ಆಗ್ಬೋದು ಅಂದ್ರೆ, ಕಸ್ಟಮರ್ನ ನೀಟಾಗಿ ರಿಸೀವ್ ಮಾಡಿ. ಅದು ಯಾವುದೇ ಬಿಸ್ನೆಸ್ ಅಲ್ಲಿ ಇರ್ಬೋದು, ರಿಸೀವ್ ಮಾಡೋದು. ನಮಸ್ಕಾರ ಅಂತೇಳಿ ರಿಸೀವ್ ಮಾಡಬಹುದು, ಗುಡ್ ಮಾರ್ನಿಂಗ್ ಅಂತ ರಿಸೀವ್ ಮಾಡಬಹುದು, ಮೇಡಮ್ ಹೇಳಿ ಏನ್ ಬೇಕಾಗಿತ್ತು ಅಂತ ಹೇಳಿ ರಿಸೀವ್ ಮಾಡಬಹುದು. ಈ ತರ ಎಕ್ಸಲೆಂಟ್ ಆಗಿ ರಿಸೀವ್ ಮಾಡ್ಕೊಂಡಾಗೆ, ಕಸ್ಟಮರ್ ನ ಕೂಡಿಸ್ಕೊಂಡಾಗೆ ರಿಸೀವ್ ಮಾಡಿದ ನಂತರ ಆಮೇಲೆ ಕೇಳಿ, ಮೇಡಮ್ ನಿಮಗೆ ಏನ್ ಬೇಕಾಗುತ್ತೆ, ಸರ್ ನಿಮಗೆ ಏನ್ ಬೇಕು, ಏನ್ ಪರ್ಚೇಸ್ ಮಾಡ್ಬೇಕಂತಿದ್ದೀರಾ. ಈ ಸಣ್ಣ ಟೆಕ್ನಿಕ್ಸ್ ಸ್ನೇಹಿತರೆ ಬಿಸ್ನೆಸ್ ಗೆ ಸಕ್ಸಸ್ ಆಗುತ್ತೆ. ನಾವು ಈ ತರ ಸಣ್ಣ ಟೆಕ್ನಿಕ್ಸ್ ನ ದೊಡ್ಡ ದೊಡ್ಡ ವ್ಯಾಪಾರಗಳಲ್ಲಿ ಹೇಳ್ಕೊಡ್ತೀವಿ. ಇದನ್ನ ನೀವು ಅಬ್ಸರ್ವ್ ಮಾಡಿರ್ಬೋದು, ದೊಡ್ಡ ದೊಡ್ಡ ಶೋರೂಮ್ಸ್ ಅಲ್ಲಿ ಈ ಸಣ್ಣ ಟೆಕ್ನಿಕ್ಸ್ ನ ಯೂಸ್ ಮಾಡ್ತಾರೆ. ಇಟ್ ಇಸ್ ನಾಟ್ ದ ಬಿಗ್ ಥಿಂಗ್ಸ್ ಮೈ ಡಿಯರ್ ಫ್ರೆಂಡ್. ದೊಡ್ಡ ದೊಡ್ಡ ಥಿಂಗ್ಸ್ ಮಾಡೋದ್ರಿಂದ ಸಕ್ಸಸ್ ಆಗ್ತೀವಿ ಅಂತಲ್ಲ, ಸಣ್ಣ ಥಿಂಗ್ಸ್ ನ ಬಿಗ್ ವೇ ಅಲ್ಲಿ ಪ್ರಾಕ್ಟೀಸ್ ಮಾಡಿದಾಗೆ ಸಕ್ಸಸ್ ಗ್ಯಾರಂಟಿ ಆಗಿ ಆಗುತ್ತೆ ಸ್ನೇಹಿತರೆ. ಸೊ ನಗುವಿಂದ ನಿಮ್ಮ ಕಸ್ಟಮರ್ ನ ರಿಸೀವ್ ಮಾಡ್ಕೊಳ್ಳಿ, ಬಿಸ್ನೆಸ್ ಸಖತ್ತಾಗಿ ಹಾಗೆ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.